ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಓಂ ಶನೇಶ್ವರಾಯ ನಮಃ ಅಥವಾ ಓಂ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ವೃಷಭ ರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಈ 12 ರಾಶಿಗಳಲ್ಲಿ ಅತ್ಯಂತ ಸ್ಥಿರ, ಸಹನಶೀಲ ಮತ್ತು ಸೌಂದರ್ಯ ಪ್ರಿಯ ರಾಶಿ ಎಂದರೆ ಅದುವೇ ವೃಷಭ ರಾಶಿ. ಭೂಮಿ ತತ್ವದ ಈ ರಾಶಿಯ ಅಧಿಪತಿ ಸಾಕ್ಷಾತ್ ಪ್ರೀತಿ ಐಶ್ವರ್ಯಕಾರಕರಾದ ಶುಕ್ರದೇವ. ಹಾಗಾಗಿಯೇ ಶುಕ್ರನ ಗುಣಗಳಾದ ಕಲಾತ್ಮಕತೆ, ತಾಳ್ಮೆ, ಸ್ಥಿರವಾದ ಪ್ರೀತಿ ಮತ್ತು ಭೌತಿಕ ಸುಖಗಳ ಮೇಲಿನ ಒಲವು ಈ ರಾಶಿಯವರಲ್ಲಿ ಸಹಜವಾಗಿಯೇ ಬಂದಿರುತ್ತದೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂಥ ಒಂದು ಮಹತ್ವದ ಘಟ್ಟಕ್ಕೆ ನೀವು ಸಾಕ್ಷಿಯಾಗಲಿದ್ದೀರಿ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಧೈರ್ಯದ ಕೊರತೆ, ಮುಂದುವರಿಯಲು ದಾರಿ ಕಾಣದಂತಹ ಪರಿಸ್ಥಿತಿ ಮತ್ತು ಪ್ರಯತ್ನಗಳಿಗೆ ತಕ್ಕ ಫಲ ಸಿಗದೆ ಅನುಭವಿಸುತ್ತಿದ್ದ ನಿರಾಸೆಗೆ ಮುಕ್ತಿ ನೀಡಲು ದೇವಗುರು ಬೃಹಸ್ಪತಿಯು ಆಗಮಿಸುತ್ತಿದ್ದಾನೆ. ನಿಮ್ಮ ಪರಾಕ್ರಮ ಸ್ಥಾನಕ್ಕೆ, ತನ್ನ ಅತ್ಯುನ್ನತ ಶಕ್ತಿಯ ಸ್ಥಾನವಾದ ಉಚ್ಚಸ್ಥಾನಕ್ಕೆ ಕೇವಲ 78 ದಿನಗಳ ಮಟ್ಟಿಗೆ ಪ್ರವೇಶಿಸುತ್ತಿದ್ದಾನೆ. ಇದು ನಿಮ್ಮಲ್ಲಿ ಅಸಾಧಾರಣವಾದ ಆತ್ಮವಿಶ್ವಾಸವನ್ನು ತುಂಬಿ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಅಪರೂಪದ ಅವಕಾಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಅವಕಾಶವನ್ನು ನೀವು ಹೇಗೆ ಬಳಸಿಕೊಳ್ಳಬಹುದು, ಯಾವೆಲ್ಲ ಶುಭ ಫಲಗಳು ನಿಮ್ಮದಾಗಲಿವೆ ತಿಳಿಯೋಣ ಬನ್ನಿ. ಆದರೆ ಈ ಎಲ್ಲ ಯೋಗಗಳ ನಡುವೆಯೂ ನಿಮ್ಮ ಕರ್ಮಸ್ಥಾನದಲ್ಲಿ ಒಂದು ದೊಡ್ಡ ಗ್ರಹಣ ಯೋಗವಿದೆ. ಅದರ ಅಪಾಯವೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಗುರುದೇವ ಎಂದು ಕಮೆಂಟ್ ಮಾಡಿ. ಓಕೆ, ಇದೇ ಅಕ್ಟೋಬರ್ 3ನೇ ತಾರೀಕು ಶುಕ್ರವಾರ ದೇವಗುರು ಬೃಹಸ್ಪತಿಯು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಅತಿಚಾರಿಯಾಗಿ ಎಂದರೆ ಅತಿ ವೇಗವಾಗಿ ಪ್ರವೇಶ ಮಾಡಿದ್ದಾರೆ. ಕರ್ಕಾಟಕ ರಾಶಿ ಎಂದರೆ ಗುರುವಿನ ಉಚ್ಚಸ್ಥಾನ. ಇಲ್ಲಿ ಗುರು ಅತ್ಯಂತ ಬಲಶಾಲಿಯಾಗಿರುತ್ತಾನೆ. ವೃಷಭ ರಾಶಿಯಿಂದ ಕರ್ಕಾಟಕ ರಾಶಿಯು 3ನೇ ಮನೆಯಾಗುತ್ತದೆ. ಇದನ್ನು ನಾವು ಪರಾಕ್ರಮ ಸ್ಥಾನ, ಧೈರ್ಯ ಸ್ಥಾನ ಅಥವಾ ಸಹಜ ಸ್ಥಾನ ಅಂತ ಕರೆಯುತ್ತೇವೆ. ಮೊದಲನೆಯದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ ಗುರು ಸಂಚಾರವು ನಿಮ್ಮಲ್ಲಿ ಅದ್ಭುತವಾದ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಲಿದೆ. 3ನೇ ಮನೆಯಲ್ಲಿ ಗುರು ಬಲಶಾಲಿಯಾಗಿರುವುದರಿಂದ ಇಷ್ಟು ದಿನ ನೀವು ಹಿಂಜರಿಯುತ್ತಿದ್ದ ಕೆಲಸಗಳನ್ನು ಮಾಡಲು ಮುಂದಾಗುವಿರಿ. ಹೊಸ ಸವಾಲುಗಳನ್ನು ಸ್ವೀಕರಿಸಲು, ದೊಡ್ಡ ಕನಸುಗಳನ್ನು ಕಾಣಲು ಮತ್ತು ಅದನ್ನು ನನಸಾಗಿಸಲು ಬೇಕಾದ ಮನೋಬಲ ನಿಮಗೆ ಸಿಗಲಿದೆ. ಮತ್ತು ಸಂವಹನ, ಬರಹ ಮಾಧ್ಯಮ, ಮಾರ್ಕೆಟಿಂಗು, ಬೋಧನೆ ಮತ್ತು ಕನ್ಸಲ್ಟೆನ್ಸಿ ಮತ್ತು ಕ್ಷೇತ್ರಗಳಲ್ಲಿ ಇರುವವರಿಗೆ ಈ ಸುವರ್ಣ ಕಾಲ ನಿಮ್ಮ ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲರನ್ನೂ ಆಕರ್ಷಿಸುವಿರಿ. ದೊಡ್ಡ ಪ್ರಾಜೆಕ್ಟ್ಗಳು, ಅವಕಾಶಗಳು ನಿಮ್ಮನ್ನು ಹುಡಿಕೊಂಡು ಬರಲಿವೆ. ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಬಾಂಧವ್ಯ ಒಲಿಸಲಿದೆ. ಅವರಿಂದ ನಿಮಗೆ ಸಹಾಯ, ಸಹಕಾರ ಮತ್ತು ಶುಭ ಸುದ್ದಿಗಳು ಕೇಳಿಬರಬಹುದು. ಚಿಕ್ಕ ಪುಟ್ಟ ಪ್ರಯಾಣಗಳಿಂದ ನಿಮಗೆ ಲಾಭ ಮತ್ತು ಸಂತೋಷ ಎರಡೂ ಸಿಗಲಿದೆ ಸ್ನೇಹಿತರೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ಹೊಸ ಹವ್ಯಾಸವನ್ನು ಬೆಳೆಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ. ಗುರು ಕೇವಲ 3ನೇ ಮನೆಯಲ್ಲಿ ಫಲ ನೀಡುವುದಿಲ್ಲ, ಬದಲಾಗಿ ತನ್ನ ದೃಷ್ಟಿಯಿಂದಲೂ ಶುಭ ಫಲಗಳನ್ನು ನೀಡುತ್ತಾನೆ. ಕರ್ಕಾಟಕದಲ್ಲಿರುವ ಗುರುವು ತನ್ನ ಪಂಚಮ ದೃಷ್ಟಿಯಿಂದ ನಿಮ್ಮ ಸಪ್ತಮ ಸ್ಥಾನವಾದ ವೃಶ್ಚಿಕ ರಾಶಿಯನ್ನು, ಸಪ್ತಮ ದೃಷ್ಟಿಯಿಂದ ನಿಮ್ಮ ಭಾಗ್ಯಸ್ಥಾನವಾದ ಮಕರ ರಾಶಿಯನ್ನು ಮತ್ತು ನವಮ ದೃಷ್ಟಿಯಿಂದ ನಿಮ್ಮ ಲಾಭ ಸ್ಥಾನವಾದ ಮೀನ ರಾಶಿಯನ್ನು ನೋಡುತ್ತಾನೆ. ಗುರುವಿನ ದೃಷ್ಟಿ 7ನೇ ಮನೆಯ ಮೇಲೆ ಬೀಳುವುದರಿಂದ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರಲಿದೆ. ಉತ್ತಮ ಜೀವನ ಸಂಗಾತಿ ದೊರೆಯುವ ಎಲ್ಲ ಸಾಧ್ಯತೆಗಳಿವೆ. ವಿವಾಹಿತರಾಗಿದ್ದರೆ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿ ಪಾಲುದಾರಿಕೆ ಮಾಡಿಕೊಳ್ಳಲು ಅಥವಾ ಈಗಿರುವ ಪಾಲುದಾರಿಕೆಯ ವ್ಯವಹಾರವನ್ನು ವಿಸ್ತರಿಸಲು ಇದು ಶುಭ ಸಮಯ. ಗುರುವಿನ ದೃಷ್ಟಿ 9ನೇ ಮನೆ ಎಂದರೆ ಭಾಗ್ಯಸ್ಥಾನದ ಮೇಲೆ ಬೀಳುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ತಂದೆಯವರಿಂದ ಸಂಪೂರ್ಣ ಸಹಕಾರ ಮತ್ತು ಲಾಭ ಸಿಗಲಿದೆ. ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗಬಹುದು. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಗುರುವಿನ ದೃಷ್ಟಿಯೋ ಅಥವಾ ಮನೆಯಾದ ಲಾಭಸ್ಥಾನದ ಮೇಲೆ ಬೀಳುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಭಾರಿ ಏರಿಕೆ ಕಂಡುಬರಲಿದೆ. ಹಣದ ಹರಿವು ನಾನಾ ಮೂಲಗಳಿಂದ ಹೆಚ್ಚಾಗಲಿದೆ. ನಿಮ್ಮ ಬಹುದಿನದ ಆಸೆಗಳು ಮತ್ತು ಕನಸುಗಳು ಈಡೇರುವ ಸಮಯವಿದು. ಹಿರಿಯ ಸಹೋದರರಿಂದ ಮತ್ತು ಸ್ನೇಹಿತರಿಂದ ನಿಮಗೆ ನಿರೀಕ್ಷಿಸಿದಷ್ಟು ಸಹಾಯ ಮತ್ತು ಲಾಭ ದೊರೆಯುತ್ತದೆ. ಸಾಮಾಜಿಕವಾಗಿ ನಿಮ್ಮ ಹೆಸರು ಮತ್ತು ಗೌರವ ಹೆಚ್ಚಾಗಲಿದೆ. ಇಷ್ಟೆಲ್ಲ ರಾಜಯೋಗಗಳಿದ್ದರೂ ಒಂದು ಕಡೆ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಈ ಸಂಚಾರದ ಸಮಯದಲ್ಲಿ ಒಂದು ದೊಡ್ಡ ನಕಾರಾತ್ಮಕ ಅಂಶವೂ ಇದೆ.
ಅದುವೇ ನಿಮ್ಮ ಪರಾಕ್ರಮ ಸ್ಥಾನದ ಅಧಿಪತಿಯಾದ ಚಂದ್ರನು ನಿಮ್ಮ ಜಾತಕದ 10ನೇ ಮನೆಯಾದ ಕುಂಭ ರಾಶಿಯಲ್ಲಿ ರಾಹುವಿನ ಜೊತೆ ಸೇರಿರುವುದು. 3ನೇ ಮನೆಯ ಅಧಿಪತಿ ಚಂದ್ರ ರಾಹುವಿನ ಜೊತೆ ಕರ್ಮಸ್ಥಾನದಲ್ಲಿ ಸೇರಿರುವುದರಿಂದ ಗ್ರಹಣ ಯೋಗ ಉಂಟಾಗುತ್ತದೆ. ಗುರು ನಿಮಗೆ ಎಷ್ಟೇ ಧೈರ್ಯ ಆತ್ಮವಿಶ್ವಾಸವನ್ನು ಕೊಟ್ಟರೂ ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ಈ ಧೈರ್ಯವನ್ನು ದುರುಪಯೋಗಪಡಿಸಿಕೊಳ್ಳುವ ಅಥವಾ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಕೆಲಸದ ಸ್ಥಳದಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಮಾತನಾಡಿ ಮೇಲಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಬಹುದು. ನಿಮ್ಮ ಮಾತಿನಿಂದಲೇ ನಿಮಗೆ ಸಂಕಷ್ಟ ಎದುರಾಗಬಹುದು. ಹಾಗಾಗಿ ವೃತ್ತಿ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆ ವಹಿಸಿ. ನಿಮ್ಮ ಜೊತೆ ಕೆಲಸ ಮಾಡುವವರಿಂದಲೇ ನಿಮಗೆ ಮೋಸವಾಗುವ ಸಾಧ್ಯತೆ ಇದೆ. ನಿಮ್ಮ ಒಳ್ಳೆಯ ಹೆಸರಿಗೆ ಕಳಂಕ ತರಲು ಪ್ರಯತ್ನಿಸಬಹುದು. ಹಾಗಾಗಿ ಕಚೇರಿ ರಾಜಕೀಯದಿಂದ ದೂರವಿರಿ ಮತ್ತು ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಈ ಸಮಯದಲ್ಲಿ ಕೆಲಸ ಬದಲಿಸುವಂಥ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಆರಂಭದಲ್ಲಿ ಹೇಳಿದಂತೆ ಗುರು ನಿಮ್ಮನ್ನು ಮುನ್ನುಗ್ಗಲು ಪ್ರೇರೇಪಿಸಿದರೆ ನಿಮ್ಮ ಪರಾಕ್ರಮಾಧಿಪತಿಯು ಕರ್ಮಸ್ಥಾನದಲ್ಲಿ ರಾಹುವಿನ ಹಿಡಿತದಲ್ಲಿ ಸಿಲುಕಿರುವುದರಿಂದ ನಿಮ್ಮ ಧೈರ್ಯವೇ ನಿಮ್ಮ ವೃತ್ತಿ ಜೀವನಕ್ಕೆ ಮುಳುವಾಗುವ ದೊಡ್ಡ ಅಪಾಯವಿದೆ. ಸರಿಯಾದ ಬುದ್ಧಿವಂತಿಕೆ ಬಳಸದಿದ್ದರೆ ಎಲ್ಲವೂ ಕೈತಪ್ಪಿ ಹೋಗಬಹುದು. ಈ ನಕಾರಾತ್ಮಕ ಪ್ರಭಾವದಿಂದ ಪಾರಾಗಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸುವುದು ಅತ್ಯಗತ್ಯ. ಶಿವನ ಆರಾಧನೆ ಮಾಡಿ ಚಂದ್ರ ಮತ್ತು ರಾಹುವಿನ ದೋಷವನ್ನು ನಿವಾರಿಸಲು ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸೋಮವಾರಗಳಂದು ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸುವುದು ಬಹಳ ಶ್ರೇಷ್ಠ. ಮತ್ತು ಗಣೇಶನ ಪ್ರಾರ್ಥನೆ. ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಗಣೇಶನನ್ನು ಪ್ರಾರ್ಥಿಸಿ ಓಂ ಗಂ ಗಣಪತಿಯೇ ನಮಃ ಎಂದು ಜಪಿಸುವುದರಿಂದ ವಿಘ್ನಗಳು ದೂರವಾಗುತ್ತವೆ. ಗುರುವನ್ನು ಪ್ರಸನ್ನಗೊಳಿಸಲು ಹಿರಿಯರಿಗೆ ಗುರುಗಳಿಗೆ ಗೌರವ ನೀಡಿ. ಹಳದಿ ಬಣ್ಣದ ವಸ್ತ್ರ, ಕಡಲೆ ಬೇಳೆ ಅಥವಾ ಸಿಹಿ ತಿಂಡಿಗಳನ್ನು ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ದಾನ ಮಾಡಿ. ಅತಿ ಮುಖ್ಯವಾಗಿ ನಿಮ್ಮ ಮಾತು ಮತ್ತು ಧೈರ್ಯವನ್ನು ಎಲ್ಲಿ ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ಎರಡು ಬಾರಿ ಯೋಚಿಸಿ. ವಿಶೇಷವಾಗಿ ವೃತ್ತಿ ಜೀವನದ ವಿಷಯದಲ್ಲಿ ಅನುಭವಿಗಳ ಸಹಾಯ ಪಡೆದು ಮುಂದುವರಿಯಿರಿ. ಆತುರದ ನಿರ್ಧಾರಗಳು ಅಪಾಯವನ್ನು ತರಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ ವೃಷಭ ರಾಶಿಯವರಿಗೆ ಅಕ್ಟೋಬರ್ 3ರಿಂದ ಡಿಸೆಂಬರ್ 20ರವರೆಗಿನ 78 ದಿನಗಳ ಅವಧಿಯು ನಿಮ್ಮಲ್ಲಿ ಧೈರ್ಯವನ್ನು ತುಂಬಿ ಅದೃಷ್ಟವನ್ನು ಹೆಚ್ಚಿಸಿ ಹಣಕಾಸಿನ ಲಾಭವನ್ನು ನೀಡಲಿದೆ. ಆದರೆ ಅದೇ ಧೈರ್ಯವನ್ನು ವೃತ್ತಿ ಜೀವನದಲ್ಲಿ ಅಹಂಕಾರವಾಗದಂತೆ ನೋಡಿಕೊಳ್ಳಿ. ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಅತ್ಯಗತ್ಯ. ದೈವಬಲ, ಆತ್ಮಬಲ ಮತ್ತು ಬುದ್ಧಿಬಲವನ್ನು ಒಂದಾಗಿಸಿ ಮುನ್ನಡೆದರೆ ಈ ಸುವರ್ಣ ಅವಕಾಶವನ್ನು ನೀವು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ನೋಡಿದ್ರಲ್ಲ, ಈ ಅಕ್ಟೋಬರ್ 3ರಿಂದ ಡಿಸೆಂಬರ್ 20ರವರೆಗೂ ಗುರುಬಲ ಅಂದರೆ ಬೃಹಸ್ಪತಿ ಗುರುವು ನಿಮ್ಮ ರಾಶಿಗೆ ಬರೋದ್ರಿಂದ ನಿಮಗೆ ಗುರುಬಲ ಬರ್ತಾ ಇದೆ. 78 ದಿನಗಳ ಕಾಲ ಇರುತ್ತೆ ಇದು ಗುರುಬಲ. ಆ ಸಮಯದಲ್ಲಿ ನೀವು ಯಾವೆಲ್ಲ ಶುಭ ಕೆಲಸಗಳು ಯಾವಿದ್ದಾವೆ, ಎಲ್ಲ ಕೆಲಸಗಳು, ವ್ಯಾಪಾರ, ಉದ್ಯೋಗ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಪ್ರತಿಯೊಂದನ್ನು ಪ್ರಯತ್ನ ಪಟ್ಟರೆ ಶುಭ ಫಲ ಖಂಡಿತ ದೊರೆಯುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವೃಷಭ ರಾಶಿ ಅಕ್ಟೋಬರ್ ರಾಶಿ ಭವಿಷ್ಯ ಸಂಪೂರ್ಣ ಮಾಹಿತಿ ನಿಮಗೆ ಶೇರ್ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ ಸ್ನೇಹಿತರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ವೀಕ್ಷಿಸ್ತೀರ ಪ್ರತಿದಿನ ಅವ್ರಿಗೂ ಕೂಡ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡ್ತಾ ಇದ್ದೀರಾ, ಲೈಕ್ ಕೊಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ನನ್ನ ಕಡೆಯಿಂದ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟು ಸದಾ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಪ್ರತಿಯೊಂದು ರಾಶಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಆ ಶನಿದೇವನಲ್ಲಿ ಬೇಡ್ಕೊತೀನಿ. ಆ ಶನಿದೇವನ ಇವತ್ತು ಶನಿವಾರ ಆಗಿರೋದ್ರಿಂದ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ಶನಿದೇವರ ದರ್ಶನ ಮಾಡಿ. ಆದಷ್ಟು ಶನಿದೇವರಿಗೆ ಎಳ್ಳೆಣ್ಣೆ ಎಳ್ಳುಬತ್ತಿ ಹಚ್ಚೋದ್ರಿಂದ ಕಷ್ಟಗಳು ಸಾಮಾನ್ಯವಾಗಿ ಕರಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಶನಿ ಟೆಂಪಲ್ಗೆ ಹೋಗೋದು ಶನಿವಾರ ತುಂಬಾ ಒಳ್ಳೆಯದು. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.